ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂಗೆ ಜಾತ್ರೆಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಅಮ್ಮ ಕಾಲ್ ಮಾಡಿ ಹೆಂಗೆ ವರ್ಷಕ್ಕೊಂದ್ಸತಿ ಆಗೋ ಜಾತ್ರೆ ಅಂದ್ಬಿಟ್ಟು ಕೊನೆಗೂ ಹಿಂಗೋ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ. ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು. ಇನ್ನೇನು ಆಲ್ರೆಡಿ 9:30 ಆಗಿತ್ತು ಮನೆ ಬಿಟ್ಟಾಗ. ನಾನು ಅಮ್ಮ ಎಲ್ಲ ಹೊರಟ್ವಿ ದೇವಸ್ಥಾನ ಹತ್ರ. ಹೋಗೋಣ ಜಾತ್ರೆ ನೋಡ್ಕೊಬರೋಣ ಅಂತ, ಯಾಕೆ ಬಂದಿರಲ್ವ ಜಾತ್ರೆ ನೋಡೋಣ ಅಂದ್ಬಿಟ್ಟು ನೋಡ್ಕೊಬರೋಣ ಅಂದ್ಬಿಟ್ಟು ಓದಿದ್ದಾಯಿತು. ಅಲ್ಲಿ ನೋಡಿದ್ರೆ ಅಷ್ಟೊತ್ತಿಗೆಲ್ಲ ಅಲ್ಲೇ ಜಾತ್ರೆ ಸ್ಟಾರ್ಟ್ ಆಗಿತ್ತು ಫುಲ್ಲು. ಅಷ್ಟೊತ್ತಿಗೇನು ಈ ಕಡೆ ಕೊಂಡಾಯತ್ತಾಗ ಬಂದು ನೋಡಿದ್ರೆ ಫುಲ್ ಅಲ್ಲಿ ಜನ ಕಾಲಿಕ್ಕಕ್ಕೂ ಕೂಡ ಜಾಗ ಇರಲಿಲ್ಲ. ವೀಡಿಯೋ ಹಂಗಪ್ಪ ಮಾಡ್ಕೊಳೋದು ಅಂದ್ಕೊಂಡೆ. ಅಲ್ಲಿ ಯಾವುದೋ ಒಂದು ಹುಡ್ಗನ ಕೈ ಕೊಟ್ಬಿಟ್ಟು ವೀಡಿಯೋ ಮಾಡು ಅಂದ್ಬಿಟ್ಟು ನಾನು ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ. ಅಲ್ಲಿ ನೋಡಿದ್ರೆ ಪಾಪ ಹುಡುಗ ಹೆಂಗೋ ವೀಡಿಯೋ ಮಾಡಿಕೊಟ್ಟ. ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ರು, ಇನ್ನೂ ಕೊಂಡನೇನೋ ಆಯ್ತಿರಲಿಲ್ಲ, ಜನ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು. ಅಲ್ಲಿ ಇನ್ನು ಬೈಬಿಗ್ದವ್ರು ಬರಬೇಕು ಇತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಬೈಬಿಗ್ದವ್ರು ಬಂದರೆ ಅಷ್ಟೊತ್ತಿಗೆಲ್ಲ ಇನ್ನೇನು ಬೈಬಿಗ ಅವ್ರು ಬಂದಿದ್ದ ತಕ್ಷಣ, ಬೈಬಿಗ್ದವ್ರು ಬಂದು ಹೋಗಿದ ತಕ್ಷಣ ವೀರ ಮಕ್ಕಳು ಈಚೆ ಬರೋದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು. ಅವರು ಬೈಬಿಗ್ದವ್ರು ಏನು ಅಂದರೆ ಅರಸ್ಕೊಂಡಿರ್ತಾರೆ, ದೇವ್ರಿಗೆ ಹರಕೆ ಮಾಡ್ಕೊಂಡಿರ್ತಾರೆ, ಅಂಥವ್ರು ಮಾತ್ರ ಬಾಯಿಬೀಗ ಬರ್ತಾರೆ. 6 ತಿಂಗಳು ಪಾಪುಗೂ ಕೂಡ ಬಾಯಿಬೀಗ ಹಾಕಿರ್ತಾರೆ. ಅದು ಎಲ್ಲ ಏನೋ. ಆಮೇಲೆ ಇನ್ನೇನು ವೀರ ಮಕ್ಕಳೆಲ್ಲ ಈಚೆ ಬಂದರು. ವೀರ ಮಕ್ಕಳು ಈಚೆ ಬಂದು ಹೋಗ್ತಾರೆ. ಅಲ್ಲಿ ಕಾಯಿ ಹೊಡ್ಬಿಟ್ಟು ಸೀದಾ ಅಲ್ಲೋಗಿ ಅಂತ ನಿಂತ್ಕೊಂಡಿರ್ತಾರೆ. ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಜಾತ್ರೆ ಅಲ್ವಾ, ರಶ್ ಇತ್ತು. ಶೂಟ್ ಮಾಡೋಕ್ಕಂತೂ ನಿಜ ಆಗಲಿಲ್ಲ. ಇನ್ನೊಂದು ಕಳಸ, ಇವರೆಲ್ಲ ಹೋಗಿ ಅಲ್ಲಿರ್ತಾರೆ. ಅವಲ್ಲೇ ಹೋದ್ರಲ್ಲ, ಇವರೇ ಕೊಂಡೊಯ್ಯೋದು, ಅಲ್ಲೋಗಿ ಕುತ್ಕೊಂಡಿರ್ತಾರೆ. ಸೊ ಈ ಕಳಸ ಅಲ್ಲಿ ಬರುತ್ತಲ್ಲ, ಈಗ ನೋಡಿ ಹಂಗೆ ಕಾಣಿಸುತ್ತೆ ಕಳಸ. ಆ ಕಳಸ ವರ್ಷಕ್ಕೆ ಒಂದೇ ಸತಿ ಈಚೆ ಬರೋದು. ಅದು ತೊಗೊಂಡೋಗಿ ಅಲ್ಲಿ ವೀರ ಮಕ್ಳಿಗೆ ತೋರಿಸಾದ್ಮೇಲೆ ಅವ್ರು ಕೊಂಡೊಯ್ಯೋದು ಅಲ್ಲಿಂದ. ಅದು ವರ್ಷಕ್ಕೆ ಒಂದೇ ಸತಿ ಈಚೆ ಬರೋದು ಅಂತ ಅಮ್ಮ ನನ್ನ ಕರೆಸ್ಕೊಂಡಿದ್ದು. ಎಲ್ಲ ಆಯಿದ್ರು, ಯಾರಿಗೂ ಏನೂ ಆಗಲಿಲ್ಲ ಸದ್ಯ. ಅಷ್ಟೊತ್ತಿಗೆಲ್ಲ ಆಯ್ದಿದ ತಕ್ಷಣ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಆಯ್ದಿರ್ತಾರಲ್ಲ, ಸೊ ಅವರಿಗೆ ಕಾಲಲ್ಲಿ ಬೊಬ್ಬೆ ಏನು ಹೊಡಿರಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಾರೆ. ಅಲ್ಲೇ ಟಮಟೆ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಡ್ಯಾನ್ಸ್ ಮಾಡ್ತಾರೆ. ನಾನು ಹಂಗೆ ನೋಡ್ಕೊಂಡು ಅದನ್ನು ಎಲ್ಲ ನಿಂತ್ಕೊಂಡಿದ್ದೆ. ಆ ಇಸ್ಲನ್ನ ಇನ್ನೇನು ತೊಗೊಂಡೋಗಿ ಮನೇಲಿ ಇಟ್ಕೋತಾರೆ ಪ್ರತಿಯೊಬ್ಬರೂ. ಅದೇನೋ ಸಂಪ್ರದಾಯ, ಏನೋ ನಂಬಿಕೆ ಅಂದ್ಬಿಟ್ಟು ಒಂದೊಂದೇ ತೊಗೊಂಡೋಗಿ ಬೀರಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಇಟ್ಕೋತಾರೆ. ಹಂಗೆ ನಮ್ಮ ಮನೆಗೂ ತೊಗೊಂಡ್ವಿ ಅದನ್ನು. ಜಾತ್ರೆ ನೋಡ್ಕೊಬರೋಣ ಅಂದ್ಬಿಟ್ಟು ಜಾತ್ರೆ ಒಳಗಡೆ ಹೋದ್ವಿ. ಅಲ್ಲೇನೇನು ಈ ಸತಿ ಏನೂ ಚೆನ್ನಾಗಿರೋದೇನು ಅಷ್ಟು ಬಂದಿರಲಿಲ್ಲ. ಸೊ ಅಲ್ಲೇನು ತೊಗೊಳೋ ಅಷ್ಟು ನನಗೇನು ಇಷ್ಟ ಆಗಲಿಲ್ಲ. ಎಲ್ಲ ಚಿಕ್ಕ ಮಕ್ಕಳು ಆಡೋದು ತಿನ್ನೋದು ಅಷ್ಟೇ ಇತ್ತು. ನನಗೆ ಇನ್ನೇನು ನಮ್ಮ ತಾತ ಏನು ಬೇಕು ಅಂತ ಕೇಳಿದ್ರು, ನಾನು ಐಸ್ ಒಂದು ಕೊಡಿಸ್ಕೊಂಡು ತಿಂದ್ಕೊಂಡು ಅಮ್ಮ ನಾನು. ಆದರೂ ಅದು ಐಸೇನು ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ಓಕೆ ಏನು ಮಾಡೋಣ, ಜಾತ್ರೆಯಲ್ಲಿ ಹೆಂಗೋ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಅದಾದರೂ ತಿನ್ನೋಣ ಅಂದ್ಬಿಟ್ಟು ತಿನ್ಕೊಂಡು ಹೊರಡ್ವಿ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು. ಫೀಲ್ಡಲ್ಲಿ ಹಂಗೆ ಇದನ್ನು ಹಾಕಿರೋನು ಗಿರ್ಗಿಟ್ಲೆ ಅಂತೆ, ಅದು ಇದು ಅಂದ್ಬಿಟ್ಟು ಅಲ್ಲಿ ನೋಡೋಣ, ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಅಲ್ಲಿ ನೋಡೋಣ ಅಂತ ಹೋದ್ವಿ. ನೋಡಿದ್ರೆ ಫುಲ್ ಜನ ಅಲ್ಲಿದ್ದಾರೆ. ನೋಡಿದ್ರೆ ಜಾತ್ರೆಯಲ್ಲಿ ಯಾರು ಜನನೇ ಇಲ್ಲ ಈ ಸತಿ. ಆಮೇಲೆ ನೋಡಿಕೊಂಡು ಆಲ್ರೆಡಿ ಇನ್ನೇನು ಟೈಮ್ ಆಗಿದ್ವು 1:30 ಏನೋ ಆಗಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಇವಳು ಅಲ್ಲೇ ಕಾಯ್ಕೊಂಡು ಕುತ್ಕೊಂಡಿದ್ಲು. ಪಾಪ ಇವಳು ಒಬ್ಬಳೇ ಇದ್ದಲ್ಲ, ಇನ್ಯಾರು ಇರಲಿಲ್ಲ ಮನೆಯಲ್ಲಿ. ಅಪ್ಪನ ಇನ್ನೇನು ಈಚೆ ಇದ್ದರು. ಇನ್ನೇನು ಹೋದ್ವಿ. ಮನೆಗೆ ಹೋಗೋ ಅಷ್ಟೊತ್ತು ಕಾಲೇ 2 o'clock ಏನೋ ಆಗಿತ್ತು. ಹೋಗ್ಬಿಟ್ಟು ಇನ್ನೇನು ಮಾಡೋದು, ಬೆಳಗ್ಗೆ 5:30ಗೆಲ್ಲ ಎದ್ದೊಳ್ಬೇಕಿತ್ತು ಅಂದ್ಬಿಟ್ಟು ಮಲಿಕೊಂಡ್ವಿ. ಬಂದು ನನ್ನ ರೂಮಿಗೆ ಸೇರ್ಕೊಂಡಿದ್ದ ತಕ್ಷಣ ಇವಳು ಅಂತ ಕೆಳಗಿದ್ದು ಹೋಗ್ಲೇ ಎಲ್ಲ ಜೊತೆಗೆ ಮಲಿಕೊಂಡ್ಲು. ಮಾರ್ನಿಂಗ್ ಇನ್ನೇನು 5ಗೆ ಎದ್ದು 5:30ಗೆಲ್ಲ ಬಸ್ ಇತ್ತು ಅಂದ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಅಪ್ಪ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಅಂತ ಬರೋ ಟೈಮಲ್ಲಿ ಅವಳು ನಾನು ಹೋಗ್ತಿರೋದಕ್ಕೆ ನಾನು ಎಲ್ಲ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಜೊತೆಗೆ ಬಂದ್ಲು. ಅಪ್ಪ ಅವಳನ್ನ ಹಂಗೆ ಮೇಲ್ಗಡೆ ಬಿಟ್ಬಿಟ್ಟು ನಾನು ಗಾಡಿ ಕಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೊರಟರು. ಬಸ್ ಸ್ಟ್ಯಾಂಡಲ್ಲಿ ಹೋಗಿದ ತಕ್ಷಣ ಇನ್ನೇನು ಬಸ್ ಆಲ್ರೆಡಿ ಬಂದು ನಿಂತಿತ್ತು. ಅದೇ ಜನ ತುಂಬ ಇದ್ದರು. ಎಂತಕ್ಕೆ ಜನ ಅಂದರೆ, ಯಾಕೆ ನೆನ್ನೆಲ್ಲ ಜಾತ್ರೆ ಆಗಿತ್ತಲ್ಲ, ಅದಕ್ಕೋಸ್ಕರ ತುಂಬ ಜನ ಇದ್ದರು. ಆದರೆ ಹಂಗೂ ಹಿಂಗೂ ನನಗೆ ಸೀಟ್ ಸಿಕ್ತು. ಆದರೆ ನಿಂತ್ಕೊಂಡೇನು ಬರಲಿಲ್ಲ. ಮಾರ್ನಿಂಗು ನಿಂತ್ಕೊಂಡ್ಬರ್ಬೇಕು ಅಂದ್ಕೊಂಡಿದ್ದೆ, ಆದರೆ ಅಷ್ಟೊಂದೆಲ್ಲ ಏನು ನಿಂತ್ಕೊಂಡೆಲ್ಲ ಏನು ಬರಲಿಲ್ಲ. ಆರಾಮಾಗಿ ಸೀಟ್ ಸಿಕ್ತು. ಆರಾಮಾಗಿ ನಾನು ಇನ್ನೇನು ಸೀಟೆಲ್ಲ ಸಿಕ್ತಲ್ಲ, ಒಂದು ಸ್ವಲ್ಪ ಹೊತ್ತು ಮಲಿಕೊಳ್ಳೋಣ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಿಕೊಳ್ಳೋಕ್ಕೆ ಹೋದರೆ ಆಲ್ರೆಡಿ ಬೆಂಗಳೂರಲ್ಲಿ ಇದ್ದೀನಿ ನಾನು. ನನಗೆ ಶಾಕ್ ಆಯ್ತು, ಅಷ್ಟೊಂದು ಮಟ್ಟಿಗೆ ನಿದ್ದೆ ಬಂದಿದ್ದೀನಿ ಅಂದ್ಬಿಟ್ಟು. ಇಷ್ಟ ಆಗಿತ್ತು ನಮ್ಮೂರಿನ ಜಾತ್ರೆ ಕತೆ ಎಲ್ಲ. ಇಷ್ಟ ಆಗೋಷ್ಟೊತ್ತಿಗೆ ಸಾಕಾಗೋಯ್ತು. ಇನ್ನೇನು ಅಂದ್ಬಿಟ್ಟು
ಸೀದಾ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತಲ್ಲ, నేను ಅಂದ್ಬಿಟ್ಟು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಹಾಸ್ಪಿಟ್ಲ್ ಕಡೆ ಹೊರಟೆ. ಥ್ಯಾಂಕ್ ಯು.